ಹಳ್ಳಿ ಸಮೀಪದ ಒಂದು ಚಿಕ್ಕ ಗ್ರಾಮದಲ್ಲಿ ಅಜಯ್ ಎಂಬ ಹುಡುಗನು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನ ಕುಟುಂಬ ಬಹಳ ಬಡತನದಲ್ಲಿತ್ತು. ತಂದೆ ಕೃಷಿಕ, ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದರು. ದಿನನಿತ್ಯದ ಜೀವನ ದುರ್ಬಳಕೆಯಿಂದ ತುಂಬಿತು. ಒಂದು ಸರಿಯಾದ ಊಟವು ಎಷ್ಟೋ ದಿನಗಳು ಕೈಗೆ ಸಿಗದೆ ಹೋಗುತ್ತಿದ್ದ. ಆದರೆ ಈ ಕಷ್ಟದ ನಡುವೆಯೂ ಅಜಯ್ ಅತಿ ಚತುರ, ಹೊಟ್ಟೆಕಿಚ್ಚಿನಿಂದ ಕೂಡಿದ ಹುಡುಗನಾಗಿದ್ದ. ಅವನಿಗೆ ಕಲಿಕೆಯ ಬಗ್ಗೆ ಅಪಾರ ಆಸಕ್ತಿ. ಪಾಠಶಾಲೆಗೆ ಹೋಗಿ ಹೊಸ ವಿಷಯಗಳನ್ನು ಕಲಿಯುವುದು ಅವನ ಜೀವನದ ದೊಡ್ಡ ಕನಸು. ಆದರೆ ಮನೆ ಪರಿಸ್ಥಿತಿಯ ಕಾರಣದಿಂದ ಬಹಳ ಬಡವಾದ ಸರ್ಕಾರಿ ಶಾಲೆಯೊಂದರಲ್ಲಿ ಓದುತ್ತಿದ್ದ. ಅಲ್ಲಿಯೂ ಅವನಿಗೆ ಬೇಕಾದ ಪುಸ್ತಕಗಳು, ಪೆನ್ನು, ಬಟ್ಟೆಗಳು ಇರುವುದಿಲ್ಲ. ಈ ಪರಿಸ್ಥಿತಿ ಅವನಿಗೆ ಒಮ್ಮೆ ಕೇಳಿಸಿಕೊಂಡರೆ, ನಾನು ಹೇಗೆ ಈ ಕಷ್ಟವನ್ನು ಜಯಿಸಿ ನನ್ನ ಕನಸನ್ನು ನನಸು ಮಾಡಬಹುದು ಎಂಬ ಪ್ರಶ್ನೆ ಎದುರಾಗುತ್ತಿತ್ತು. ಒಂದು ದಿನ ಅವನ ಶಿಕ್ಷಕ ಶಿವಕುಮಾರ್ ಅವನ ಬಾಳನ್ನು ಸಂಪೂರ್ಣವಾಗಿ ಬದಲಾಯಿಸಿದಂತಾದ ಒಂದು ಪಾಠವನ್ನು ನೀಡಿದರು. ಅಜಯ್ ತಾನು ಬಡತನದಿಂದಾಗಿ ದೊಡ್ಡ ಏನನ್ನಾದರೂ ಸಾಧಿಸಲು ಸಾಧ್ಯವಿಲ್ಲ ಎಂದು ತನ್ನ ತಯಾರಿಗೆ ಕೈಬಿಡುತ್ತಿದ್ದ. ಆಗ ಶಿಕ್ಷಕರು ಆತನ ಬಳಿ ಬಂದು ಒಂದು ತೊಗರಿ ಕಾಳನ್ನು ಕೈಯಲ್ಲಿ ಹಿಡಿದುಕೊಂಡು, ಅಜಯ್, ಈ ತೊಗರಿ ಕಾಳನ್ನು ನೋಡು. ಇದು ಈಗ ಪುಟ್ಟ ಬೀಜ. ಇದು ತೋಟದ ಹಳಸು ಮಣ್ಣಿನಲ್ಲೇ ಬೀಳಬೇಕು. ಮಣ್ಣಿನೊಳಗೆ ಮುಚ್ಚಿ ಹೋಗಬೇಕು. ಚಿಕ್ಕ ಕೀಟಗಳು ಇದನ್ನು ತಿನ್ನಲು ಬರುತ್ತವೆ. ಆದರೂ ಅದು ಎಲ್ಲ ಹಾನಿಗಳನ್ನು ಮೀರಿ ಬೆಳೆಯುತ್ತದೆ. ಕೆಲವು ತಿಂಗಳುಗಳ ಬಳಿಕ ಅದು ದೊಡ್ಡ ಗಿಡವಾಗಿ ಬೆಳೆಯುತ್ತದೆ. ಎಷ್ಟೋ ಕಷ್ಟಗಳನ್ನು ಸಹಿಸಿಕೊಂಡು ಅದು ನಮಗೆ ಹಣ್ಣು ನೀಡುವಂತಹ ಒಂದು ಬೆಳೆಯಾಗಿ ಪರಿಣಮಿಸುತ್ತದೆ. ಈ ಮಾತು ಅಜಯನ ಮನಸ್ಸಿನಲ್ಲಿ ಗಾಢವಾಗಿ ನೆಲೆಯೂರಿತು. ಅವನಿಗೆ ತಕ್ಷಣ ಅರ್ಥವಾಗಿತು, ಜೀವನದಲ್ಲಿ ಎದುರಾಗುವ ಕಷ್ಟಗಳು ಅರ್ಥಹೀನವಲ್ಲ. ಅವು ನಮ್ಮನ್ನು ಇನ್ನಷ್ಟು ಹಿಗ್ಗಿಸಲು, ಬೆಳೆಸಲು ಬರುತ್ತವೆ. ಕಷ್ಟಗಳ ನಡುವೆ ಶ್ರಮ ಪಡುವವನು ಮಾತ್ರ ಗೆಲ್ಲಬಲ್ಲನು. ಅಜಯ್ ತನ್ನ ಶಿಕ್ಷಣವನ್ನು ಮುಂದುವರಿಸಲು ತಾನೇ ಕೆಲಸ ಮಾಡಲು ನಿರ್ಧರಿಸಿದ. ಶಾಲೆಯ ನಂತರ ಮತ್ತು ರಜಾದಿನಗಳಲ್ಲಿ ಸಮೀಪದ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡಲಾರಂಭಿಸಿದ. ಹಗಲು ಹೊತ್ತಿನಲ್ಲಿ ಹೊಲದಲ್ಲಿ ಶ್ರಮಿಸಿ ರಾತ್ರಿ ಬೆಳಕಿನ ದೀಪ ಕೆಳಗೆ ಪಾಠ ಓದುವನು. ಕೆಲವು ದಿನಗಳು ಊಟವಿಲ್ಲದೆ ಇದ್ದರೂ ಅವನು ತನ್ನ ಶಿಕ್ಷಣವನ್ನು ಒಮ್ಮೆಯೂ ಕೈಬಿಡಲಿಲ್ಲ. ಪರೀಕ್ಷೆ ಸಮಯ ಬಂದಾಗ ಅವನು ಪ್ರತಿದಿನವೂ ಬೆಳಗಿನ ಜಾವ ಎದ್ದುಕೊಂಡು ಓದಲು ಶುರು ಮಾಡುತ್ತಿದ್ದ. ಗ್ರಾಮದಲ್ಲಿ ಪುಸ್ತಕಗಳು ಸಿಗಲಿಲ್ಲ. ಆದ್ದರಿಂದ ಕೆಲವೊಮ್ಮೆ ಊರಿನಿಂದ ಮೈಲುಗಳ ದೂರದ ಗ್ರಾಮಗಳಿಗೆ ಹೋಗಿ ಪುಸ್ತಕಗಳನ್ನು ಹಾಳಾದರೂ ಒಯ್ಯುತ್ತಿದ್ದ. ಈ ಪ್ರಯತ್ನವನ್ನು ಕಂಡು ಆ ಊರಿನ ಕೆಲವು ದಾನಿಗಳು ಅವನಿಗೆ ಸಹಾಯ ಮಾಡಲಾರಂಭಿಸಿದರು. ಅಜಯ್ ಶಾಲಾ ಪರೀಕ್ಷೆಯಲ್ಲಿ ರಾಜ್ಯದ ಪ್ರಥಮ ಸ್ಥಾನ ಗಳಿಸಿದ. ಈ ಸುದ್ದಿ ಊರಿನ ಮಟ್ಟ ದಾಟಿ ಜಿಲ್ಲೆಗೆ, ಕೊನೆಗೆ ರಾಜ್ಯ ಮಟ್ಟಕ್ಕೂ ಹೋದ. ಆತನ ಸಾಧನೆಯನ್ನು ಗಮನಿಸಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಅಧಿಕಾರಿಗಳು ಅವನಿಗೆ ಉನ್ನತ ಶಿಕ್ಷಣಕ್ಕಾಗಿ ಉಚಿತ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡಿದರು. ಅವನು ಬಡತನದಲ್ಲಿದ್ದರೂ ತನ್ನ ಪರಿಶ್ರಮದಿಂದ ಪ್ರಪಂಚದಲ್ಲಿಯೇ ಹೆಸರು ಮಾಡಿದ ಒಬ್ಬ ವಿಜ್ಞಾನಿಯಾಗಿ ಹೊರಹೊಮ್ಮಿದ. ದೇಶದ ಪ್ರಮುಖ ವಿಜ್ಞಾನ ಸಂಸ್ಥೆಯಲ್ಲಿ ಅವನು ಕೆಲಸ ಪಡೆಯಿತು. ಆತನ ಶಿಕ್ಷಣಕ್ಕಾಗಿ ತನ್ನ ಮಲಗುವ ಸಮಯ, ವಿಶ್ರಾಂತಿಯ ಸಮಯ ಎಲ್ಲವನ್ನೂ ಬಿಟ್ಟುಕೊಟ್ಟಿದ್ದನು. ನಂತರ ಅಜಯ್ ಬಡ ಮಕ್ಕಳಿಗಾಗಿ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡುವ ಕನಸು ಕಾಣುತ್ತಿದ್ದ. ತನ್ನ ಆದಾಯದ ಒಂದು ಭಾಗವನ್ನು ಹಳ್ಳಿಗಳ ಮಕ್ಕಳಿಗಾಗಿ ಖರ್ಚು ಮಾಡಲಾರಂಭಿಸಿದ. ಅವನು ಒಂದು ದಿನ ಆ ಹಳೆಯ ಶಾಲೆಗೆ ಹಿಂತಿರುಗಿ ಬಂದಾಗ ಅಲ್ಲಿ ನಿಂತು, ಈ ತೊಗರಿ ಕಾಳಿನ ಪಾಠ ನನಗೆ ಜೀವನವನ್ನೇ ಬದಲಾಯಿಸಿತು ಎಂದು ಹೇಳಿದ.